ಸೂಪರಾಗಿರುವ ಪತ್ರೊಡೆ ರೆಡಿಯಾಗಿದೆ ಬೆಳಗಿನ ತಿಂಡಿಗೆ. ಮತ್ತು ಫ್ರೈ ಸಹಿತ ರೆಡಿಯಾಗಿದೆ. ಇದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಒಂದು ಅರ್ಧ ಲೋಟ ಕುಚ್ಚಲಕ್ಕಿ ಹಾಕಬೇಕು. ಇದು ಊಟ ಮಾಡೋ ಅಕ್ಕಿ, ಕೆಂಪಕ್ಕಿ. ನಾವು ಇಲ್ಲೆಲ್ಲ ಉಡುಪಿ ಬದಿ ಎಲ್ಲ ಊಟ ಮಾಡ್ತೇವೆಲ್ಲ ಅದೇ ಅಕ್ಕಿ. ಆಮೇಲೆ 1 ಲೋಟ ಬೆಣ್ತಕ್ಕಿ. ನೀವು ಬರೀ ಬೆಣ್ತಕ್ಕಿಯಲ್ಲೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಕುಚ್ಚಕ್ಕಿ ಹಾಕ್ತಿದ್ದೇನೆ, ಕುಚ್ಚಲಕ್ಕಿ ಹಾಕ್ತಿದ್ದೇನೆ. ಬೇಕಾದರೆ ಬಿಳಿ ಅಕ್ಕಿ ಸಿಕ್ಕತ್ತಲ್ಲ ಕುಚ್ಚಲಕ್ಕಿ, ಅದನ್ನು ಹಾಕ್ಕೊಳ್ಬೋದು. ಕೆಲವರು ಕೆಂಪು ಊಟ ಮಾಡ್ತಾರೆ, ಕೆಲವರು ಬಿಳಿ ಊಟ ಮಾಡ್ತಾರೆ ಕುಚ್ಚಲಕ್ಕಿಯಲ್ಲಿ. ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಲೋಟ ಕುಚ್ಚಲಕ್ಕಿ, 1 ಲೋಟ ಬೆಣ್ತಕ್ಕಿ. ಇದನ್ನ ಇವಾಗ ನೆನೆಸಿ ಇಡಬೇಕು. ಈಗ ಒಂದು 10 ಮೆಣಸು ತಗೊಂಡಿದ್ದೇನೆ, ಒಣಮೆಣಸು. ನಿಮ್ಗೆ ಬೇಕಾದರೆ ಸ್ವಲ್ಪ ಕಮ್ಮಿ ತಗೊಳ್ಬೋದು. ಆಮೇಲೆ 1/4 ಚಮಚ ಮೆಂತೆ, 1/4 ಚಮಚ ಪೆಪ್ಪರ್, ಮತ್ತು 1 ಚಮಚ ಜೀರಿಗೆ, ಮತ್ತು 2 ರಿಂದ 3 ಸ್ಪೂನ್ ಕೊತ್ತಂಬರಿ ಕಾಳು, ಮತ್ತೊಂದು ಅರ್ಧ ಚಮಚ ಅರಿಶಿನ ಹುಡಿ, ಸಣ್ಣ ಚಮಚ ಇದು, ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ. ಈಗ ನೆನೆಸಿಟ್ಟು ಅಕ್ಕಿನ ಹಾಕ್ಕೊಳ್ಳುವ. ಒಂದು 5-6 ಗಂಟೆ ಹೊತ್ತಾಯಿತು ಅಕ್ಕಿ ನೆನೆಸಿ ಇಟ್ಕೊಂಡು. ಇದನ್ನು ಇವಾಗ ಹಾಕ್ತಿದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1 ರಿಂದ 1.5 ಚಮಚ ಉಪ್ಪು ಹಾಕ್ಕೊಳ್ತೇನೆ. ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ 1.5 ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಜಾಸ್ತಿ ನೈಸ್ ಆಗೋದು ಬೇಡ, ಸ್ವಲ್ಪ ತರಿ ಇರಲಿ. ಇವಾಗ ರುಬ್ಕೊಳ್ಳುವ. ಈಗ ಸ್ವಲ್ಪ ರುಬ್ಬಿ ಆಯಿತು. ಸ್ವಲ್ಪ ಹುಳಿ ಹಾಕ್ಕೊಳ್ತೇನೆ, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಈಗ ರುಬ್ಕೊಂಡಾಗಿದೆ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಇದಕ್ಕೆ ಹಾಕ್ತೇನೆ. ಈಗ ಮತ್ತೊಂದು ಸ್ವಲ್ಪ ಅಕ್ಕಿ ಇದೆ. 2 ಸಲ ಮಾಡಿ ರುಬ್ಕೊಳ್ಳಿ. ಒಂದೇ ಸಲ ರುಬ್ಲಿಕ್ಕೆ ಆಗದಿದ್ದರೆ 2 ಸಲ ರುಬ್ಕೊಳ್ಳಿ. ಈಗ ಮತ್ತೊಂದು ಸಲ ರುಬ್ಕೊಳ್ತೇನೆ. ಈಗ 2ನೇ ಸಲ ರುಬ್ಬಿ ಆಯಿತು, ಹಾಕ್ಕೊಳ್ತೇನೆ. ನಿಮಗೆ ಖಾರ ಎಲ್ಲ ಜಾಸ್ತಿ ಬೇದರೆ ಸ್ವಲ್ಪ ಮಸಾಲೆ ಎಲ್ಲ ಕಮ್ಮಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ರುಬ್ಕೊಳ್ಬೋದು. ಇದನ್ನು ಮರನ ಕೆಸ ತಗೊಂಡಿದ್ದೇನೆ ನಾನು. ಇದು ನನ್ನ ತಂಗಿ ಚಿಕ್ಕಮಂಗ್ಳೂರಿಂದ ತಂದು ಕೊಟ್ಟಿದ್ದು. ಕಾಫಿ ತೋಟದಾಗೆಲ್ಲ ಸಿಕ್ಕತ್ತಂತೆ, ಅವಳು ತಂದು ಕೊಟ್ಟಿದ್ದು. ಇಲ್ಲಿ ಕುಂದಾಪುರದಾಗೆಲ್ಲ ಇದು ಸಿಕ್ಕಲ್ಲ ಜಾಸ್ತಿ. ಇದು ನೀವು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ಳುವ. ಕೆಸನ ಸೊಪ್ಪು ಚೆಂದ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಕಟ್ ಮಾಡಿ ಆಯಿತು. ಈಗ ರುಬ್ಬಿಟ್ಟು ಅಕ್ಕಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮರನ ಕೆಸ ಆಗೋಕ್ಕೋಗಿ ನೀವು ಸ್ವಲ್ಪ ಹುಳಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಇದು ರಸ್ತೆ ಬದಿಯೆಲ್ಲ ಸಿಕ್ಕತ್ತಲ್ಲ ಕೆಸ, ಅದಕ್ಕೆ ಸ್ವಲ್ಪ ಹುಳಿ ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಗುತ್ತೆ. ಇದು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಮಿಕ್ಸ್ ಮಾಡಿ ಆಯಿತು. ಮಿಕ್ಸ್ ಮಾಡಿಕೊಂಡು ಇವಾಗ ಬಾಳೆಯಲ್ಲಿ ಇಟ್ಕೊಂಡಿದ್ದೇನೆ. ಚೆಂದ ಮಾಡಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಕೊಳ್ಳಿ. ಇವಾಗ ಹೀಗೆ ಮಾಡ್ಕೊಳ್ಬೇಕು. ಇದು ನೀವು ಮಡ್ಚ್ಕೊಳ್ಳುವ. ನಾನು ಮಡ್ಚ್ಕೊಳ್ತೇನೆ. ಈಗ ಎರಡನ್ನೂ ಚೆಂದ ಮಾಡಿ ಪ್ಯಾಕ್ ಮಾಡಿ ಬಾಳೆಯಲ್ಲಿ ಪ್ಯಾಕ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದೊಂದು ಅರ್ಧ ಗಂಟೆ ಬೇಯಲಿ. ಇವಾಗ ಮುಚ್ಚಿಡ್ತೇನೆ. ಈಗ ಬೇಯಲಿಕ್ಕಿಟ್ಟು ಅರ್ಧ ಗಂಟೆ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ಈಗ ಬೆಳಿಗ್ಗೆ ಅದ್ರ ಮೇಲೆ ತೋರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಆರಿದೆ. ಇದನ್ನ ಇವಾಗ ಚೆನ್ನಾಗಿ ಕಟ್ ಮಾಡಬೇಕು. ಪೀಸ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಬೇಕು. ಇವಾಗ ಪುಡಿ ಮಾಡ್ಕೊಳ್ತೇನೆ. ನಿಮ್ಗೆ ಬೇಕಾದರೆ ಒಗ್ಗರಣೆ ಹಾಕೋದು ಬೇಡ್ತಿದ್ರೆ ಪೀಸ್ ಮಾಡಿ ಸ್ಲೈಸ್ ಮಾಡಿ ತೋರಿಸ್ತೇನೆ. ಅದು ಮಾಡಿ ಫ್ರೈ ಮಾಡ್ಕೊಳ್ಬೋದು ಕಾವಲಿಗೆ ಹಾಕಿ. ಇಲ್ಲದಿದ್ದರೆ ಪುಡಿ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೇಕು. ಇದು ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ನೀವು ಬೆಳಿಗ್ಗೆ ತಿಂಡಿ ಮಾಡೋದಾದರೆ ರಾತ್ರಿಯೇ ಮಾಡಿ ಇಟ್ಕೊಳ್ಬೇಕು. ಸಾಯಂಕಾಲ ಮಾಡೋದಾದರೆ ಬೆಳಿಗ್ಗೆ ಮಾಡಿ ಇಟ್ಕೊಳ್ಳಿ. ಸಾಯಂಕಾಲ ತಿಂಡಿಗೆ ಮಾಡೋದಾದರೆ ಬೆಳಿಗ್ಗೆ ಮಾಡೋದಾದರೆ ರಾತ್ರಿ ಮಾಡಿ ಇಟ್ಕೊಳ್ಳಿ. ಇದು ನೀವು ಒಗ್ಗರಣೆ ಹಾಕಬೇಕು. ರೆಡಿ ಮಾಡ್ಕೊಳ್ಳುವ. ಈಗ ಒಂದು ಬಾಣಲೆ ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತೇನೆ. ನೀವು ಯಾವುದು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಳಿ. ಒಂದು 2 ರಿಂದ 3 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ, 1 ಚಮಚ ಸಾಸಿವೆ. ಸ್ವಲ್ಪ ಕಾಯಿ. ಈಗ ಸಾಸಿವೆ ಕಾದಿದೆ. ಈಗ 1 ಚಮಚ ಉದ್ದಿನಬೇಳೆ ಹಾಕ್ಕೊಳ್ತೇನೆ. ಅದು ಸ್ವಲ್ಪ ಫ್ರೈ ಆಗಲಿ. ಉದ್ದಿನಬೇಳೆ ಫ್ರೈ ಆಯಿತು. ಈಗ ಕಡಲೆಬೇಳೆ ಹಾಕ್ಕೊಳ್ಳುವ. ಸ್ವಲ್ಪ ಫ್ರೈ ಆಗಬೇಕು. ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಆಯಿತು. ಈಗ ಒಣಮೆಣಸು ಹಾಕ್ತಿದ್ದೇನೆ. ಒಂದು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಬೇವಿನ ಸೊಪ್ಪು ಇಲ್ಲ, ನಾನು ಹಾಕಲಿಲ್ಲ. ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ತೆಂಗಿನ ತುರಿ ಹಾಕ್ತಿದ್ದೇನೆ.
ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇವೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಇದನ್ನು ಹಾಕ್ತೇನೆ, ಪುಡಿ ಮಾಡಿಟ್ಟು ಕಡ್ದು ಹಾಕ್ಕೊಳ್ಳುವ. ಪತ್ರೊಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನೊಂದು 5 ನಿಮಿಷ ಮುಚ್ಚಿ ಇಡಬೇಕು. ಇವಾಗ ಸ್ಲೋ ಬೆಂಕಿಯಲ್ಲಿ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿಕೊಂಡು ಮುಚ್ಚಿ ಇಡಬೇಕು ಒಂದು 5 ನಿಮಿಷ. ಒಂದು 5 ನಿಮಿಷ ಆಯಿತು, ಗ್ಯಾಸ್ ಬಂದ್ ಮಾಡುವ. ಈಗ ಒಂದು ಕಾವಲಿ ಬಿಸಿಗೆ ಇಟ್ಟಿದ್ದೇನೆ, ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿ ಆದ್ರ ಮೇಲೆ ಈ ಕಟ್ ಮಾಡಿಟ್ಟು ಪತ್ರೊಡೆನ ಈಗ ಹಾಕ್ಕೊಳ್ಬೇಕು. ಇದು ಊಟಕ್ಕೆ ತುಂಬ ರುಚಿಯಾಗಿರುತ್ತೆ. ಸೈಡ್ ಡಿಶ್ಶಿಗೆ ಸ್ವಲ್ಪ ಫ್ರೈ ಆಗಲಿ. ಈಗ ಫ್ರೈ ಆದಮೇಲೆ ಮುಚ್ಚಿ ಹಾಕ್ಕೊಳ್ಬೇಕು. ಇವಾಗ ಮುಚ್ಚಿ ಹಾಕ್ಕೊಳ್ಳುವ. ಇನ್ನೊಂದು ಸ್ವಲ್ಪ ಹೊತ್ತು ಇರಲಿ ಇದು. ಇವಾಗ 2 ಬದಿ ಚೆನ್ನಾಗಿ ಕಾದಿದೆ. ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.